ನಮಸ್ಕಾರ ಸ್ನೇಹಿತರೆ, ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಸರ್ಕಾರಿ ನೌಕರರಿಗಾಗಿ ಮಾಡಿರ್ತಕ್ಕಂಥ ಆರೋಗ್ಯ ಸಂಜೀವಿನಿ ಯೋಜನೆ ಈಗ ಕಂಪ್ಲೀಟಾಗಿ ಅನುಷ್ಠಾನ ಆಗದೇ ಇರತಕ್ಕಂಥ ಕಾರಣಕ್ಕಾಗಿ ಸರ್ಕಾರಿ ನೌಕರರು ಬಹಳಷ್ಟು ತೊಂದರೆಯನ್ನು ಅನುಭವಿಸುವಂತಾಗಿದೆ. ಸ್ನೇಹಿತರೆ ನೋಡಿ, ಕಳೆದ ವರ್ಷ ಅಕ್ಟೋಬರ್ 1ರಿಂದ ಜಾರಿಗೆ ಬಂದಿರತಕ್ಕಂಥ ಆರೋಗ್ಯ ಸಂಜೀವಿನಿ ಯೋಜನೆ ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ಇದಕ್ಕೆ ಚಿಕಿತ್ಸೆ ಸಿಗೋದಿಲ್ಲ. ಅದರ ಜೊತೆಗೆ ಕೆಲವೊಂದು ಅನುಮೋದನೆಗಳನ್ನ ಪಡ್ಕೊಳ್ಳೋದಕ್ಕೆ ಕಾಲಾವಕಾಶವನ್ನು ಜಾಸ್ತಿ ತಗೋತಾ ಇರೋದ್ರಿಂದ ನೌಕರರು ಮತ್ತು ಅವರ ಕುಟುಂಬಸ್ಥರು, ರೋಗಿಗಳು ತುಂಬ ಸಂಕಷ್ಟ ಅನುಭವಿಸುವಂತಾಗಿದೆ. ಸ್ನೇಹಿತರೆ, ಇದೇ ರೀತಿ ಒಂದು ಪ್ರಕರಣ ಇಲ್ಲಿ ಸರ್ಕಾರಿ ನೌಕರರದು ಒಂದು ಘಟನೆಯನ್ನು ನಿಮಗೆ ವಿವರಣೆಯನ್ನು ಕೊಡ್ತೀನಿ. ಸ್ನೇಹಿತರೆ, ಆರೋಗ್ಯ ಸಂಜೀವಿನಿ ಯೋಜನೆ ಯಾವ ರೀತಿ ಒಂದು ಪರದಾಡುವಂತೆ ಮಾಡಿದೆ ಅಂತಂದರೆ ನೋಡಿ, ಆರೋಗ್ಯ ಸಂಜೀವಿನಿ ನೌಕರರಿಗೆ ಮರೀಚಿಕೆ ಆಗಿಬಿಟ್ಟಿದೆ ಅಂತಲೇ ಇಲ್ಲಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಆದರೆ ಸರ್ಕಾರಿ ನೌಕರರು ಆರೋಗ್ಯ ಸಂಜೀವಿನಿಗೆ ಯೋಜನೆಗೋಸ್ಕರ ತಮ್ಮ ವೇತನದಲ್ಲಿ ಒಂದು ಕಡಿತವನ್ನು ಮಾಡ್ತಾ ಇರ್ತಕ್ಕಂಥದ್ದು, ಅಂದರೆ ಅದಕ್ಕೋಸ್ಕರ ಒಂದು ಕಂತನ್ನು ಕಟ್ತಾ ಇರ್ತಕ್ಕಂಥದ್ದು ಮಾತ್ರ ಪ್ರತಿ ತಿಂಗಳು ಕಟ್ಟಾಗ್ತಾ ಇದೆ. ಸೊ ಅದು ಬೊಕ್ಕಸಕ್ಕೆ ಕೋಟಿ ದುಡ್ಡು ಹೋಗ್ತಾ ಇದೆ. ಆದರೆ ಚಿಕಿತ್ಸೆಗೆ ಮಾತ್ರ ಅನುಮೋದನೆ ಅನ್ನೋ ಹೆಸರಿನಲ್ಲಿ ವಿಳಂಬ ಮಾಡಿ ಅನುಮೋದನೆ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಆಸ್ಪತ್ರೆಗಳು ಬಿಲ್ಲನ್ನು ಕೂಡ ಮಾಡ್ತಾ ಇದ್ದಾವೆ ಯಥೇಚ್ಛವಾಗಿ. ಸೊ ಇದರಿಂದ ನೋವು ಅನುಭವಿಸಿರ್ತಕ್ಕಂಥ ಒಬ್ಬ ನೌಕರರ ಒಂದು ಪ್ರಕರಣ ಇಲ್ಲಿದೆ ನೋಡಿ. ಸರ್ಕಾರಿ ನೌಕರರ ಪಾಲಿಗೆ ಸಂಜೀವಿನಿಯಾಗಬೇಕಿದ್ದ ಆರೋಗ್ಯ ಸಂಜೀವಿನಿ ಇಂದು ಕೇವಲ ಆಗಿದೆಯೇ ಎಂಬ ಪ್ರಶ್ನೆ ದಟ್ಟವಾಗಿ ಮೂಡ್ತಾ ಇದೆ. 29 ವರ್ಷಗಳ ಕಾಲ ನಿಷ್ಕಳಂಕ ಸೇವೆ ಸಲ್ಲಿಸಿದ ನೌಕರರೊಬ್ಬರು ಇಂದು ಚಿಕಿತ್ಸಾ ವೆಚ್ಚಕ್ಕಾಗಿ ಸಾರ್ವಜನಿಕರ ಮುಂದೆ ಕೈಯೊಡ್ಡುವ ಪರಿಸ್ಥಿತಿ ಬಂದೊದಗಿರುವುದು ಈ ವ್ಯವಸ್ಥೆಯ ಅಂಕಣಕ್ಕೆ ಸಾಕ್ಷಿಯಂತಿದೆ. ರಾಜ್ಯದ ಸುಮಾರು 6.5 ಲಕ್ಷ ಸರ್ಕಾರಿ ನೌಕರರಿಂದ ಪ್ರತಿ ತಿಂಗಳು ವಂತಿಗೆ ರೂಪದಲ್ಲಿ ಅಂದಾಜು 55.25 ಕೋಟಿ ರು ಸರ್ಕಾರಿ ಬೊಕ್ಕಸಕ್ಕೆ ಹರಿದು ಬರ್ತಾ ಇದೆ. ನೌಕರರ ದರ್ಜೆಗನುಗುಣವಾಗಿ 250 ರುನಿಂದ 1000 ರುವರೆಗೆ ವಂತಿಗೆ ಪಡೆಯಲಾಗ್ತಾ ಇದೆ. ಅಲ್ಲದೆ ಈ ಹಿಂದೆ ನೀಡಲಾಗುತ್ತಿದ್ದ 500 ರು ವೈದ್ಯಕೀಯ ಭತ್ಯೆ ನಿಲ್ಲಿಸಲಾಗಿದೆ. ಇಷ್ಟೆಲ್ಲ ಹಣ ಸಂಗ್ರಹವಾಗುತ್ತಿದ್ದರೂ ನೌಕರರಿಗೆ ಸಿಗಬೇಕಾದ ಸೌಲಭ್ಯಗಳು ಮಾತ್ರ ಅನುಮೋದನೆ ಎಂಬ ನಾಟಕದ ಸುಳಿಯಲ್ಲಿ ಸಿಲುಕಿದೆ. ಸ್ನೇಹಿತರೆ, ಈ ಯೋಜನೆಯಡಿ ಆಸ್ಪತ್ರೆಗೆ ದಾಖಲಾಗಬೇಕೆಂದರೆ ಬೆಂಗಳೂರಿನ ಕೇಂದ್ರ ಕಚೇರಿಯಿಂದ ಅನುಮೋದನೆ ಸಿಗಬೇಕು. ವೇತನ ದೃಢೀಕರಣ, ಆನ್ಲೈನ್ ನೋಂದಣಿ, ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಕಳುಹಿಸಿದ ನಂತರ ಅನುಮೋದನೆ ಬರಲು 2 ದಿನಗಳೇ ಬೇಕಾಗುತ್ತವೆ. ಅಲ್ಲಿಯವರೆಗೆ ರೋಗಿ ಒಳರೋಗಿಯಾಗಿ ದಾಖಲಾಗುವಂತಿಲ್ಲ. ನೋಡಿ, ಅನುಮೋದನೆ ಬರೋ ತನಕ ಒಳರೋಗಿಯಾಗಿ ದಾಖಲಾಗುವಂತಿಲ್ಲ. ಅಡ್ಮಿಷನ್ ಹಾಸ್ಪಿಟ್ಲು ಮಾಡ್ಕೊಳ್ಳೋದಿಲ್ಲ. ಸ್ನೇಹಿತರೆ, ಒಂದು ವೇಳೆ ತುರ್ತು ಪರಿಸ್ಥಿತಿ ಇದ್ದರೆ ಹಣ ಪಾವತಿಸುತ್ತೇವೆ ಅಂತ ಇವರು ಒಂದು ಸಮಜಾಯಿಷಿಯನ್ನು ಕೊಡ್ತಾರೆ. ಸ್ನೇಹಿತರೆ, ಇದೇ ಕಾರಣಕ್ಕಾಗಿ ಈ ನೌಕರರು ಪಟ್ಟಿರ್ತಕ್ಕಂಥ ಪಾಡು ನೋಡಿ. ವ್ಯವಸ್ಥೆ ಅಂಕಣಕ್ಕೆ ಸಾಕ್ಷಿಯಾದ ಜಿಲ್ಲೆಯ ಆಹಾರ ನಿರೀಕ್ಷಕನ ಕಥೆ. ತಂದೆಗಾಗಿ ಲಿವರ್ ದಾನ ಮಾಡಿದ ಮಗಳು, ಆದರೂ 56 ಲಕ್ಷ ಬಿಲ್ಗೆ ಹೈರಾಣಾದ ಕುಟುಂಬ. ನೌಕರರ ಹಿತಾಸಕ್ತಿ ಮರೆತ ಸಂಘಟನೆಗಳು ನೋಡಿ. ಇಂಥ ಸಂದರ್ಭದಲ್ಲಿ ಸಂಘಟನೆಗಳು ನೌಕರರ ಕೈ ಹಿಡಿಬೇಕು. ಸೊ ಇದೊಂದು ಪತ್ರಿಕೆಯಲ್ಲಿ ಪ್ರಕಟ ಆಗಿರತಕ್ಕಂಥ ಕಾರಣ ನೋಡಿ. ರಾಜ್ಯ ನೌಕರರ ಸಂಘಕ್ಕೆ ಈ ಮಾಹಿತಿ ತಲುಪಿದೆ ಅಂತ ಅನ್ಕೋತೀನಿ. ತಲುಪಿಲ್ಲ ಅಂತಂದರೆ ಸ್ನೇಹಿತರೆ, ನೀವುಗಳು ಶೇರ್ ಮಾಡಿ ಎಲ್ಲ ನೌಕರರಿಗೆ. ಸೊ ಆ ನೌಕರರ ಸಂಘಕ್ಕೆ ತಲುಪೋ ಹಾಗೆ ಮಾಡಿ. ಯಾಕಂದರೆ ಈ ವ್ಯವಸ್ಥೆಯನ್ನು, ಅಂದರೆ ಆರೋಗ್ಯ ಸಂಜೀವಿನಿ ಯೋಜನೆ ಸಮರ್ಪಕವಾಗಿ ಅನುಷ್ಠಾನ ಆಗಲೇಬೇಕು. ಇಲ್ಲಾಂತಂದರೆ ನೌಕರರು ಇದೇ ರೀತಿಯ ಸಂಕಷ್ಟವನ್ನು ಅನುಭವಿಸ್ಬೇಕಾಗುತ್ತೆ. ಸೊ ಆರೋಗ್ಯ ಸಂಜೀವಿನಿ ಯೋಜನೆ ಮಾಡಿಸಿನೂ ಪ್ರಯೋಜನ ಇಲ್ಲ ಅಂತಂದರೆ ಯಾಕಾಗಿ ಮಾಡಿಸ್ಬೇಕು? ಮತ್ತು ಸ್ಯಾಲ್ರಿನಲ್ಲಿ ಏನಕ್ಕೆ ವಂತಿಗೆಯನ್ನು ಕಟ್ ಮಾಡ್ಕೋಬೇಕು ಅಲ್ವಾ? ಸೊ ಇದ್ರ ಬಗ್ಗೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಗಮನ ಹರಿಸಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸ್ನೇಹಿತರೆ. ಇದೇ ರೀತಿ ಮತ್ತಷ್ಟು ಮಾಹಿತಿ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.